ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ ಸರ್. ಮಂಜುನಾಥ್. ಹೌದು ಸರ್. ಇದು ಯಾವ ಊರು ಸರ್? ಸರ್ ಕೆಂಚಟ್ನಳ್ಳಿ ಸರ್. ಕೆಂಚಟ್ನಳ್ಳಿ. ಹೌದು ಸರ್. ಯಾವ ತಾಲೂಕು, ಯಾವ ಜಿಲ್ಲೆ? ಅಗರಿ ಬೊಮ್ಮನಹಳ್ಳಿ ತಾಲೂಕು ಸರ್. ಹಾಂ, ಇದು ಬಳ್ಳಾರಿ ಜಿಲ್ಲೆ. ಬಳ್ಳಾರಿ ಜಿಲ್ಲಾ. ಇದು ಹೊಸಪೇಟೆ ವಿಜಯನಗರ. ಇವಾಗ ಓಕೆ, ಯಾವುದು ವಿಜಯನಗರ ಜಿಲ್ಲೆ ಆಗಿದೆ ಅಲ್ವಾ? ಹೌದು ಸರ್. ಓಕೆ, ಈಗ ನೀವು ಹೀರೆಕಾಯಿಗೆ ಹೌದು ಸರ್. ಓಕೆನಾ AWPL ಪ್ರಾಡಕ್ಟ್ ಆದಂತಹ ಅಗ್ರಿಕಲ್ಚರ್ ಭೂವಿಟವನ್ನು ಬಳಸಿದ್ರಿ. ಹೌದು ಸರ್. ಓಕೆನಾ, ಎಷ್ಟು ಪ್ಯಾಕೆಟನ್ನು ಬಳಸಿದ್ರಿ? 2 ಪ್ಯಾಕೆಟ್ ಬಳಸಿದ್ವು ಸರ್. ಹಾಂ, ಒಂದು ಫಸ್ಟಿಗೆ ಒಂದು ನಾಟಿ ಮಾಡಿದಾಗ ಒಂದು 15 ದಿನಕ್ಕೆ ಒಂದು ಅರ್ಧ ಚೀಲಲ್ಲಿ ಒಂದು ಮಿಕ್ಸ್ ಮಾಡಿ ಹಾಕಿದ್ದೀನಿ ಸರ್. ಕೋವಿಡ್ 4 kg ಪ್ಯಾಕೆಟ್ ಸರ್ ಅದು. ಅದನ್ನು ಬಳಸಿದ ನಂತರ ಒಳ್ಳೆ ಗ್ರೋತಿಂಗ್ ಬಂತು. ಮತ್ತೆ ಒಂದು ಪ್ಯಾಕೆಟ್ ತರಿಸಿ ಮತ್ತೊಂದು ಪ್ಯಾಕೆಟ್ ಹಾಕಿದ್ದೀನಿ ಸರ್. ಇದು ಇಷ್ಟು ಇಳುವರಿ ಬಂದಿದೆ. ಓಕೆ, ಚೆನ್ನಾಗಿ ಬಂದಿದೆ ಸರ್. ಈಗ ಇಲ್ಲಿ ತನಕ ಎಷ್ಟು ಇದು ಹರಿದಿದ್ದೀರಾ? ಇದು ಒಂದು 6-7 ಸಲ ಹರಿದಿದ್ದೀನಿ ಸರ್. 6ರಿಂದ 7 ಸಲ ಹರಿದಿದ್ದೀರಾ. ಎಷ್ಟು ಅಮೌಂಟ್ ಆಗಿದೆ? ಒಂದು 50,000 ಆಗಿದೆ ಸರ್. 50,000 ಆಗಿದೆ. ಅರ್ಧ ಎಕರೆ ಇದೆ. ಅರ್ಧ ಎಕರೆ ಇದೆ. ಓಕೆ, ಈಗ ಇದನ್ನ ಈಗ ಏನಿದು ನೋಡ್ತಾ ಇದ್ರಲ್ಲ ಹೀರೆಕಾಯಿ ಇಷ್ಟುದ್ದ ಬಂದಿದೆ ಅಲ್ವಾ? ಈಗ ನಿಮಗೆ ಈಗ ನೀವು ಮಾರ್ಕೆಟಿಗೆ ತಗೊಂಡೋದಾಗ ಏನಂತ ಹೇಳಿದ್ರು ದಲ್ಲಾಳಿಗಳೆಲ್ಲ ಕೂಡ, ಅಲ್ಲಿ ರೈತರೆಲ್ಲ ಕೂಡ? ಸರ್ ನಾನು ಇದೇ ಬೀಜ ಹಾಕಿದ್ದೀನಿ, ಯಾಕೆ ಹಿಂಗ ಬಂದಿಲ್ಲ, ಇದು ಏನು ಮಾಡಿದ್ದೀನಿ ನೀನು ಅಂತ ಕೇಳಿದ್ರು ಸರ್. ಹಾಂ, ನಾನು ಒಂದು ಕಂಪ್ನಿಯಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ನಾನು ಯೂಸ್ ಮಾಡಿದ್ದೀನಿ ಭೂವಿಟ್ ಅಂತಂದು. ಒಳ್ಳೆ ಚೆನ್ನಾಗಿ ಗ್ರೋತಿಂಗ್ ಬಂದತೆ. ಅದರಲ್ಲಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕಿದಕ್ಕೆ ಈ ಥರನ ಬಂದಿದೆ ಅಂತಂತ ಹೇಳಿ. ಓಕೆ, ಹಾಗಾದ್ರೆ ರೈತರೆಲ್ಲ ಕೂಡ ಖುಷಿ ಆಗಿದ್ದಾರೆ ಅದನ್ನ ಕೇಳಿ. ಸರ್ ಈ ಕಡೆ ಎಲ್ಲ ಕೂಡ ಓಕೆ, ನಿನಗೆ ಕರ್ಸ್ರಿ ಅಂತಂತ ಹೇಳಿದ್ರು. ಹಾಂ, ಹಂಗಾಗಿ ನಾನು ನಿಮ್ಮನ್ನು ಕರ್ಸಿದ್ದೀನಿ ಸರ್. ಓಕೆ, ಥ್ಯಾಂಕ್ ಯು. ಹಾಗಾದ್ರೆ ಖುಷಿ ಆಗಿದೆ ಈಗ ಈ ಪಾಟನ್ನು ಬಳಸಿದಾದ್ಮೇಲೆ? ಒಳ್ಳೆ ಖುಷಿ ಆಗಿದೆ ಸರ್. ಅದಕ್ಕಾಗಿ ಒಂದು ರೈತರೆಲ್ಲ ಕರ್ಸ್ರಂತ ಹೇಳಿದಕ್ಕೋಸ್ಕರ ನಿಮ್ಮನ್ನು ಕರ್ಸಿದ್ದೀನಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.